ಎವ್ರಿವನ್, ಬನ್ನಿ. ಹಲೋ ಎವ್ರಿವನ್, ಹೇಗಿದ್ದೀರೆಲ್ರು? ಒನ್ಸ್ ಅಗೈನ್ ಕುಕ್ ವಿತ್ ಶ್ರೇಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶ್ರೇಯಾ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಕೈಯಲ್ಲಿದೆ ತುಳುವಿನಲ್ಲಿ ಅಡೆಮೀನ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಅಡವ ಮೀನ್. ಇದ್ರ ಪುಳಿಮುಂಚಿ, ಅಡಮೀನ್ ಪುಳಿಮುಂಚಿ ಯಾವ ರೀತಿಯಲ್ಲಿ ಮಾಡುವುದಂತ ನೋಡ್ಕೊಂಡು ಬರೋಣ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ಅಂಡ್ ಹೆಲ್ದಿ, ಯಾವುದೇ ಎಣ್ಣೆ ಹಾಕೋದೆಲ್ಲ, ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಬನ್ನಿ ಈ ರೆಸಿಪಿಯನ್ನು ಯಾವ ರೀತಿ ಮಾಡುವುದಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಇವಾಗ ರೆಸಿಪಿ ಕಂಟಿನ್ಯೂ ಮಾಡೋಣ, ಬನ್ನಿ. ನೋಡಿ, ಅಡವು ಅಥವಾ ಅಡೆ ಮೀನು ಈ ರೀತಿ ಇರ್ತದೆ, ಸಣ್ಣ ಸಣ್ಣದಾಗಿತ್ತು. ಬನ್ನಿ ಈಗ ಪುಳಿ ಮುಂಚಿಗೆ ಮಸಾಲೆ ತೆಗಿಯೋಣ. ಒಂದು 5 ಬ್ಯಾಡಗಿ ಚಿಲ್ಲಿ, ನಾನು ಸ್ವಲ್ಪನೇ ಮೀನಿರೋದ್ರಿಂದ ಸ್ವಲ್ಪ ಮಾಡ್ತಿದ್ದೇನೆ. ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, 1 ಟೇಬಲ್ ಸ್ಪೂನ್ ಕೊತ್ತಂಬರಿ, ಒಂದು 15ರಿಂದ 20 ಕಾಳು ಕರಿಮೆಣಸು. ಖಾರ ಕಮ್ಮಿ ಬೇಕಿದ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಅರ್ಧ ಟೇಬಲ್ ಸ್ಪೂನ್ ಓಮ, ಸಾಸಿವೆ, ಮೆಂತೆ ಡ್ರೈ ರೋಸ್ಟ್ ಮಾಡಿದ್ರಲ್ಲಿ ಅರ್ಧ ಟೇಬಲ್ ಸ್ಪೂನ್. ಒಂದು ಸ್ವಲ್ಪ ಅರಿಶಿನ, ಜಾಸ್ತಿ ಬೇಡ. ಒಂದು 5ರಿಂದ 6 ಎಸ್ಲು ಬೆಳ್ಳುಳ್ಳಿ, ಒಂದು ಸಣ್ಣ ಕಾಲ್ ಭಾಗದಷ್ಟು ಈರುಳ್ಳಿ, ಮತ್ತೆ 1 ಇಂಚು ತುಂಡು ಶುಂಠಿ. ಇಷ್ಟನ್ನು ಇವಾಗ ನಾವು ನೀರು ಹಾಕಿ ಮಸಾಲಾ ಪೇಸ್ಟ್ ರೆಡಿ ಮಾಡ್ಕೊಂಡು ಬರೋಣ. ಎಲ್ಲವನ್ನು ಮಿಕ್ಸಿಗೆ ಹಾಕೊಳ್ಳೋಣ. ಯಾವುದನ್ನು ಇಲ್ಲಿ ನಾನು ಪುನಃ ಫ್ರೈ ಮಾಡಲಿಲ್ಲ. ಆಲ್ರೆಡಿ ಕೊತ್ತಂಬರಿ ಮತ್ತೆ ಅದು ಓಮ, ಸಾಸಿವೆ ಎಲ್ಲ ಡ್ರೈ ರೋಸ್ಟ್ ಮಾಡಿ ಇರ್ತೇವೆ ನಾವು. ಇಲ್ಲ ಅಂದ್ರೆ ನೀವು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಇಲ್ಲಿ ನೋಡಿ, ಅಮ್ಮ ಅಡೆ ಮೀನ್ ಮಾಡ್ತಿದ್ದಾರೆ. ಯಾವ ರೀತಿ ಮಾಡುದಂತ ನಾನು ಫಾಸ್ಟ್ ಫಾರ್ವರ್ಡ್ ಅಲ್ಲಿ ತೋರಿಸಿದ್ದೇನೆ, ನೋಡ್ಕೊಳ್ಳಿ. ಈ ಮೀನು ತುಂಬಾ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ನಂಜಿ ಕೂಡ ಇರಲ್ಲ ಅಂತೆ. ಸೊ ನಂಜಿ ಆದವರಿಗೆಲ್ಲ ಮೀನ್ ಕೆಲವು ತಿನ್ಲಿಕ್ಕಿಲ್ಲಲ್ಲ, ಆಗ ಈ ಮೀನನ್ನೆಲ್ಲ ಕೊಡ್ತಾರೆ. ನೋಡಿ, ನಮ್ದು ಪುಳಿ ಮುಂಚಿದ ಮಸಾಲೆ ಕೂಡ ರೆಡಿ ಆಗಿದೆ. ಇವಾಗ ಯಾವ ಪಾತ್ರೆಯಲ್ಲಿ ಪುಳಿ ಮುಂಚಿ ಮಾಡ್ತೇವೆ ಅದಕ್ಕೆ ಸ್ವಲ್ಪ ಈರುಳ್ಳಿ, 1-2 ಹಸಿಮೆಣಸಿನಕಾಯಿ ಮತ್ತೆ ಜಜ್ಜಿದ ಶುಂಠಿ ಹಾಕಿ ನಾವು ರುಬ್ಕೊಂಡು ಬಂದಿರುವ ಮಸಾಲೆಯನ್ನು ಹಾಕೊಳ್ಳೋಣ. ಇಲ್ಲಿ ಒಗ್ಗರಣೆಯಲ್ಲಿ ಇಡ್ಲಿಕ್ಕಿಲ್ಲ, ಡೈರೆಕ್ಟ್ ಆಗಿ ಹಾಕುದು. ನಾನಿಲ್ಲಿ ಸ್ವಲ್ಪನೇ ಮಾಡ್ತಿದ್ದೇನೆ. ಇದಕ್ಕೇನೆ ನಾವು ಮಿಕ್ಸಿಯಲ್ಲಿ ಏನು ಪೇಸ್ಟ್ ಮಾಡಿದ್ದೇವೆ ಅದಕ್ಕೇನೆ ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಅಮ್ಮನಿಗೆ ಹದ ತೋರಿಸ್ತಿದ್ದೇನೆ, ಯಾಕಂದ್ರೆ ನಾನ್ ಮೀನ್ ತಿನ್ನಲ್ಲ, ಅದಕ್ಕೋಸ್ಕರ ಇವತ್ತು ಅಮ್ಮನ ಹತ್ರನೇ ಕೇಳ್ತಿದ್ದೇನೆ ಓಕೆ ಅಂತ. ಸೊ ಅವರು ಮತ್ತೆ ಪುನಃ ನೀರ್ ಹಾಕಂತ ಹೇಳಿದ್ರೆ ಅದಕ್ಕೆ ಪುನಃ ನೀರ್ ಹಾಕಿ ಈ ರೀತಿ ಮಸಾಲವನ್ನು ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಚಿ ನಾವು ಏನ್ ಮಿಕ್ಸ್ ಮಾಡಿದ ಕರಿ ಬೇಯಿಸಿದೆ ಪುಳಿ ಮುಂಚಿದ ಅದನ್ನು ಗ್ಯಾಸಲ್ಲಿ ಇಡುವ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ. ಯಾವಾಗಲೂ ಮೀನ್ ಮಾಡುವಾಗ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ಅದರ ರುಚಿ ಜಾಸ್ತಿ. ಇವಾಗ ಲಿಡ್ ಮುಚ್ಚಿ ಹಾಗೆ ಕುದಿ ಬರ್ಲಿಕ್ಕೆ ಇಟ್ಟು ಬಿಡೋಣ. ಇವಾಗ ನೋಡಿ, ಒಳ್ಳೆ ಕುದಿ ಬರ್ತಾ ಉಂಟು. ಒಂದ್ಸಲ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಹದಕ್ಕೆ ಬೇಕೋ ಅಷ್ಟು ನೀರು ನೋಡ್ಕೊಂಡು ಹಾಕೊಳ್ಳಿ. ಮತ್ತೆ ಸ್ವಲ್ಪ ದಪ್ಪ ಬರುತ್ತೆ, ಯಾಕಂದ್ರೆ ಫ್ರೆಶ್ ಆಗಿ ಕಡ್ದ್ರಿಂದ ಸ್ವಲ್ಪ ದಪ್ಪ ಬರುತ್ತೆ. ಫ್ರಿಜ್ ಅಲ್ಲಿ ಇಟ್ಟಿದ್ರೆ ಅದು ನೀರ್ ಹಾಕಿದಾಗ ಪುನಃ ನೀರ್ ಬಿಡುತ್ತೆ. ಸೊ ಇವಾಗ ನಾವು ಫ್ರೆಶ್ ಆಗಿ ಕಡ್ದ್ಕೊಂಡು ಬಂದಿರೋದ್ರಿಂದ ದಪ್ಪ ಆಗುತ್ತೆ. ಇವಾಗ ನೋಡಿ, ಒಳ್ಳೆ ಕುದಿ ಬಂದಿದೆ. ಇವಾಗ ನಾನು ಮೀನ್ ಹಾಕೊಳ್ತಿದ್ದೇನೆ. ನಾನ್ ಸ್ವಲ್ಪ ಇಲ್ಲಿ ಪುಳಿ ಮುಂಚಿನ ಸ್ವಲ್ಪ ನೀರಾಗಿ ಇಟ್ಟಿದ್ದೇನೆ. ಈ ಸಲ ದಪ್ಪ ಮಾಡಿಲ್ಲ. ಅಮ್ಮ ಒಬ್ರಿಗೆ ಆಗಿರೋದ್ರಿಂದ ತುಂಬಾ ಖಾರ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೀರಾಗಿ ಇಟ್ಟಿದ್ದೇನೆ. 1 ಪ್ರೌನ್ಸ್ ಇತ್ತು, ಅದನ್ನು ಕೂಡ ಅದಕ್ಕೆ ಹಾಕೊಂಡಿದ್ದೇನೆ. ಮತ್ತೆ ಈ ಮೀನು ಬೇಗ ಬೇಯ್ತದೆ ಆಯ್ತಾ, ಜಾಸ್ತಿ ಹೊತ್ತು ಬೇಕಂತಿಲ್ಲ. ಒಂದ್ಸಲ ಕುದಿ ಬಂದ್ರೆ ಹಾಗೆ ನೀವು ಮೀನು ಹಾಕಿ ಲಿಡ್ ಮುಚ್ಚಿ ಒಂದ್ಸಲ ಕುದಿ ಬಂದ್ರೆ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಪೂನ್ ಹಾಕದೆ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ, ಯಾಕಂದ್ರೆ ಸ್ಪೂನ್ ಹಾಕಿದ್ರೆ ಮೀನ್ ಹುಡಿ ಆಗುತ್ತೆ. ಒಂದು 1 ನಿಮಿಷ ಆದ ನಂತರ ಈ ರೀತಿ ಒಂದ್ಸಲ ಲಿಡ್ ಮುಚ್ಚಿ ಹೀಗೆ ತೆಗೆದು ಇನ್ನೊಂದ್ಸಲ ಮಿಕ್ಸ್ ಮಾಡಿ ಇನ್ನೊಂದ್ಸಲ ತೆಗೆದ್ರೆ ನಮ್ದು ಅಡೆಮೀನ್ ಪುಳಿ ಮುಂಚಿ, ಮಂಗಳೂರು ಶೈಲಿಯಲ್ಲಿ ಅಡೆಮೀನ್ ಪುಳಿ ಮುಂಚಿ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಪುಳಿ ಮುಂಚಿ ಮಾಡಿದಾಗ ಯಾವಾಗ್ಲೂ ಹಾಗೆ ನಾವು ಆವಾಗ್ಲೇ ತಿನ್ಲಿಕ್ಕೆ ಹೋಗ್ಬಾರ್ದು, 1 ಗಂಟೆ ನಂತರ ತಿನ್ಬೇಕು. ಅವಾಗ ಮೀನೆಲ್ಲ ಮಸಾಲೆಯನ್ನು ಎಳೆದುಕೊಂಡಿರುತ್ತೆ, ಟೇಸ್ಟ್ ಇನ್ನೂ ಕೂಡ ಎನ್ಹಾನ್ಸ್ ಆಗಿರುತ್ತೆ. ನಮ್ಮ ಮಂಗಳೂರು ಶೈಲಿಯ ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡ್ತೀರಿ ಅಂತ ಅನ್ಕೊಳ್ತೇನೆ. ಹಾಗೆ ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ನನ್ನ ರೆಸಿಪಿ ಯಾವ ರೀತಿ ನಿಮ್ಗೆ ಇಷ್ಟ ಆಗ್ತಿದ್ಯಾ, ಅಥವಾ ಏನಾದ್ರೂ ನಾನು ಕರೆಕ್ಷನ್ ಮಾಡ್ಬೇಕಾ, ಏನಾದ್ರೂ ಇದ್ರೆ ಹೇಳಿ. ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ಜಿಂಜರ್ ಮತ್ತೆ ಬೆಳ್ಳುಳ್ಳಿಯನ್ನು ಎಣ್ಣೆಯಲ್ಲಿ ಜಜ್ಜಿಟ್ಕೊಂಡಿದ್ದೀನಿ. ಇದನ್ನು ಡ್ರೆಸ್ಸಿಂಗ್ ರೀತಿ ಹಾಕೊಳ್ಬೇಕು. ಬೆಳ್ಳುಳ್ಳಿಯನ್ನು ಎಣ್ಣೆಲಿ ಜಜ್ಜಿಟ್ಕೊಂಡು ಅದನ್ನು ಹಾಕಿದ್ರೆ ಅದರ ಟೇಸ್ಟೇ ಬೇರೆ ಆಗುತ್ತೆ, ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ಹೇಳಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ನೆನಪು. ಓಕೆ, ಟಾಟಾ, ಬಾಯ್ ಬಾಯ್.